ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಅನ್ನುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು 3ನೇ ದಿನ ಇವತ್ತು ಯಾವ ರೀತಿ ಸ್ಪೆಷಲ್ ಡ್ರೈವ್ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ಕೊಡ್ತೀವಿ ಮತ್ತು ಅಲ್ಲಿ ಸ್ಥಳೀಯರಿಂದ ರೆಸ್ಪಾನ್ಸ್ ಹೇಗಿದೆ ಅನ್ನೋದರ ಮಾಹಿತಿ ಕೂಡ ಕೊಡ್ತೀವಿ. ಆಪರೇಷನ್ ಫುಟ್ಪಾತ್ ಚಾಲನೆಯನ್ನ ಜಿಬಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ವಿಜಯನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಕ್ ಸಿಕ್ಕಿದೆ. ವಿಜಯನಗರದ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಅಂಗಡಿಗಳ ಮುಂದೆ ಕಟ್ಟಿದ್ದ ಮೆಟ್ಟಿಲುಗಳನ್ನ ಕೂಡ ತೆರವು ಮಾಡಲಾಗಿದೆ. ಅಂದ್ರೆ ಫುಟ್ಪಾತ್ ಅನ್ನ ಎನ್ಕ್ರೋಚ್ ಮಾಡಿ ಅಲ್ಲ ಅವ್ರದ್ದು ಅಂಗಡಿಗೆ ಎಂಟ್ರಿ ಕೊಡೋ ಜಾಗ ಇತ್ತಲ್ಲ ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಹಜವಾಗಿ ವ್ಯಾಪಾರಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಫುಟ್ಪಾತೇ ಇಲ್ಲ. ಬೇಸಿಕಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಆಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ರೋಡ್ ಹಿಟ್ಟಿಗೆ ಡೈರೆಕ್ಟ್ ಮೆಟ್ಲೆ ಕಾಣಿಸ್ತಾ ಇದೆ ನಮಗೆ. ಸೊ ಹೀಗಾಗಿ ಅದನ್ನು ತೆಗೆದು ಅಲ್ಲಿ ಫುಟ್ಪಾತ್ ಎಷ್ಟು ಫೀಟ್ ಇರಬೇಕು ಅನ್ನೋದನ್ನೆಲ್ಲ ಜಿಬಿ ಅಧಿಕಾರಿಗಳು ಮಾರ್ಕ್ ಮಾಡೋದಕ್ಕಿದ್ದಾರೆ. ಸೊ ವಿಜಯನಗರದಲ್ಲಿ ನಿನ್ನೆಯಿಂದ ಎಲ್ಲರೂ ಆ ಭಾಗದ ಸ್ಥಳೀಯರು ಕೇಳ್ತಾ ಇದ್ರು ನಮ್ಮಲ್ಲಿ ಯಾವಾಗಿಂದ ಆಪರೇಷನ್ ಅಂತ. ನೋಡಿ ಬೆಳಗ್ಗೆನೇ ಫೀಲ್ಡ್ಗೆ ಇಳಿದಿದ್ದಾರೆ ಅಧಿಕಾರಿಗಳು. ಸೊ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ವಿಜಯನಗರದ ಪ್ರಮುಖ ಫುಡ್ ಸ್ಟ್ರೀಟ್ ರಸ್ತೆ ಇರಬಹುದು ಅಥವಾ ಆ ಮೇನ್ ರೋಡ್ ಮಾರುತಿ ಮಂದಿರ ಆಪೋಸಿಟ್ ಇರ್ಬೋದು, ಆಪೋಸಿಟ್ ಸರ್ವಿಸ್ ರೋಡ್ಗಳಿರಬಹುದು, ಅಲ್ಲೆಲ್ಲ ತುಂಬ ಕಂಜೆಷನ್ಸ್ ಇರ್ತಾ ಇತ್ತು ಯಾವಾಗಲೂ ಕೂಡ. ಬಿಕಾಸ್ ಎನ್ಕ್ರೋಚ್ಮೆಂಟ್ ಜಾಸ್ತಿ ಕಣ್ಣಿಗೆ ಕಾಣೋ ರೀತಿನಲ್ಲಿ ಇರ್ತಾ ಇತ್ತು. ಅದನ್ನೆಲ್ಲ ತೆರವು ಮಾಡೋ ಕೆಲಸ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಎಷ್ಟೊತ್ತಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಕಾರ್ಯಾಚರಣೆ, ಮತ್ತೆ ಇಲ್ಲಿರೋರ್ದು ವಾದ ಏನು, ಹೇಗೆ ನಡೀತಾ ಇದೆ, ಏನು ಸ್ಪೀಡು, ಏನು ಟಾರ್ಗೆಟ್ ಅನ್ನು ವಿಜಯನಗರದ ಸುತ್ತಮುತ್ತ ಇಟ್ಕೊಂಡಿದ್ದಾರೆ ಅಧಿಕಾರಿಗಳು? ಮಮತಾ, ಬೆಳಂಬೆಳಗ್ಗೆ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಅಂಗಡಿಗಳನ್ನು ಇಟ್ಕೊಂಡು ಫುಟ್ಪಾತನ್ನು ಏನು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಅವರೆಲ್ಲರನ್ನೂ ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲವರಂತೂ ಪರ್ಮನೆಂಟ್ ಆಗಿ ಬೀದಿ ಬದಿ ವ್ಯಾಪಾರಿಗಳು ಅಂತಂದರೆ ಅಂದರೆ ಬಂಡಿ ಇಟ್ಕೊಂಡಿದ್ರೆ ಅವರು ಮೂವ್ಮೆಂಟ್ ಇರಬೇಕು, ಆದರೆ ಮೂವ್ಮೆಂಟ್ ಇಲ್ಲದೆ ಪರ್ಮನೆಂಟ್ ಆಗಿ ಅಲ್ಲೇ ಇಟ್ಕೊಳ್ಳುವಂಥದ್ದು, ಸಂಜೆ ಹೋಗುವಾಗ ಅದನ್ನು ಮುಚ್ಚಿ ಅಲ್ಲೇ ಹೋಗುವಂಥದ್ದು, ಇದು ಯಾವುದು ಮಾಡ್ತಾಯಿದ್ರು ಅವೆಲ್ಲವನ್ನು ಕೂಡ ಬಂಡಿಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಮಮತಾ, ಅಂದರೆ ಯಾವ ಟೈಲ್ಸನ್ನು ಕೂಡ ಅಂದರೆ ಮೆಟ್ಲುಗಳನ್ನು ಏನು ಮಾಡ್ಕೊಂಡಿದ್ರು ಅಂದರೆ ಫುಟ್ಪಾತ್ ಮೇಲೆ ಮೆಟ್ಲುಗಳನ್ನು ಮಾಡಿಕೊಂಡು ಬಳಸ್ಕೋತಾ ಇದ್ರು, ಅದನ್ನು ಕೂಡ ಅಂದರೆ ಮುಲಾಜಿಲ್ಲದೆ ಎಲ್ಲವನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸುಮಾರು ಅಂದರೆ ಇಲ್ಲಿ ಗಮನಿಸ್ಬೋದು ಸುಮಾರು ಒಂದು 60 ಅಡಿ ಇದೆ. ಇದು 60 ಅಡಿ ಉದ್ದ ಇರುವಂಥ ಈ ಟೈಲ್ಸ್ ಎಲ್ಲ ಹಾಕ್ಕೊಂಡು ಮೆಟ್ಲುಗಳನ್ನು ಮಾಡ್ಕೊಂಡಿದ್ರು, ಅವುಗಳನ್ನು ಕೂಡ ತೆರವು ಮಾಡಿದ್ದಾರೆ. ಅಂದರೆ ಇವೆಲ್ಲವನ್ನು ಕೂಡ ಈಗ ತೆರವು ಮಾಡಿ ಇವುಗಳನ್ನು ಕ್ಲೀನ್ ಮಾಡಿ ಅಂದರೆ ಈ ಡಬ್ಬಿಂಗ್ ಏನಿದೆ ಇದನ್ನು ಕೂಡ ಎತ್ಕೊಂಡು ಹೋಗುವಂಥ ಕೆಲಸವನ್ನು ಈಗ ಜಿಬಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸಿಬ್ಬಂದಿಗಳು ಕೂಡ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ದಾರೆ. 7 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಡ್ರೈವ್ ಮುಂದುವರೆದಿದೆ. ಇದು ನಮಗೆ ಸೂಚನೆ ಇರುವಂಥದ್ದು ಏನು ಅಂದರೆ ಕೃಷ್ಣ ಬೈರೇಗೌಡರಿಂದ ಸಚಿವರಿಂದ ಇದನ್ನು ಮುಂದುವರಿಸಿ ಅನ್ನುವಂಥದ್ದು. ಪ್ರಮುಖ ರಸ್ತೆಗಳೇನಿದ್ದಾವೆ ಅಂದರೆ ಇದು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡುವಂಥ ರಸ್ತೆಗಳಿವು. ಇಲ್ಲಿ ಈ ರೀತಿಯಾಗಿ ಏನು ಒತ್ತುವರಿ ಆಗಿದೆ ಅವುಗಳನ್ನು ಮುಲಾಜಿಲ್ಲದೆ ತೆರವು ಮಾಡಿ ಅನ್ನುವಂಥ ಸೂಚನೆ ನಮಗಿರೋದ್ರಿಂದ ಎಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಕಟ್ಟಡದ ಮಾಲೀಕರು ಏನಿದ್ದಾರೆ ಅವರಿಗೆ ಈಗಾಗಲೇ ನಾವು ನಿನ್ನೆ ಮೊನ್ನೆ ಎಲ್ಲ ಸೂಚನೆ ಕೊಟ್ಟಿದ್ವಿ, ನೀವೇ ತೆರವು ಮಾಡಿ ಅಂತ. ಆದರೆ ಅವರು ಮಾಡಿರಲಿಲ್ಲ. ಅದರಿಂದಾಗಿ ನಾವೇ ಈಗ ಫೀಲ್ಡ್ಗೆ ಇಳಿದು ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಿ. ಅಂದರೆ ಇದು ಡ್ರೈವ್ ಮುಂದುವರಿಯುತ್ತೆ. ಈಗ 10 ಗಂಟೆಗೆ ಈಗ ಬ್ರೇಕ್ಫಾಸ್ಟ್ ಬ್ರೇಕ್ ಕೊಟ್ಟಿದ್ದಾರೆ. ಇದು ಮಧ್ಯಾಹ್ನದವರೆಗೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇರುವಂಥ ಸುಮಾರು ಒಂದು 2 ರಿಂದ 3 ಕಿಲೋಮೀಟರ್ ವರೆಗೂ ಒತ್ತುವರಿ ಏನಾಗಿತ್ತು ಅವುಗಳನ್ನು ತೆರವು ಮಾಡುವಂಥ ಕೆಲಸ ಈಗ ಮಾಡಿದ್ದಾರೆ. ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳಂತೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಈ ಕಟ್ಟಡ ಮಾಲೀಕರಿಗೆ ಯಾವುದೇ ರೀತಿಯಂಥ ಮುಲಾಜಿಲ್ಲದೆ ಈ ಒತ್ತುವರಿ ತೆರವನ್ನ ಈಗ ಮಾಡಿರುವಂಥದ್ದು. ಮಮತಾ, ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ. ಸೊ ಇಲ್ಲಿ 2 ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ಜಿಬಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಒಂದು ಶಾರ್ಟ್ ಬ್ರೇಕ್ ಇದೆ, ಅದಾದ ಬಳಿಕ ಮತ್ತೆ ಅವರ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ ಅನ್ನೋದು ಒಟ್ಟಾರೆ ಸ್ಪಾಟ್ ಇಂದ ಸಿಗ್ತಾ ಇರೋ ಮಾಹಿತಿ. ತೆರವು ಕಾರ್ಯಕ್ಕೆ ಬೀದಿ ವ್ಯಾಪಾರಿಗಳು ವಿಪರೀತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೆರವು ಹೆಸರಲ್ಲಿ ನಮ್ಮ ಬದುಕನ್ನ ನೀವು ಕಿತ್ಕೊಳ್ತಾ ಇದ್ದೀರಾ ಅಂತ ಕಣ್ಣೀರನ್ನ ಕೂಡ ಕೆಲವರು ಹಾಕಿದ್ರು. ವ್ಯಾಪಾರ ಮಾಡದೆ ನಿಲ್ಲಿಸಿದ್ದ ತಳ್ಳೋ ಗಾಡಿಗಳನ್ನ ಕೂಡ ಎತ್ತಂಗಡಿ ಮಾಡಿದ್ದಾರೆ. ಪೊಲೀಸರು ಮಾರ್ಷಲ್ಸ್ ಮೂಲಕ ತೆರವು ಕಾರ್ಯಾಚರಣೆಗೆ ಸಹಾಯವನ್ನ ಜಿಬಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಬಟ್ ಸಲೀಸಾಗಿಲ್ಲ, ಸುಗಮವಾಗಿ ನಡೀತಾ ಇಲ್ಲ ಕಾರ್ಯಾಚರಣೆ, ಸವಾಲಿದೆ ಹಂತ ಹಂತದಲ್ಲೂ ಕೂಡ. ನೀವು ನೋಡ್ತಾ ಇದ್ದೀರಾ, ನಮ್ಮ ಪ್ರತಿನಿಧಿ ಮಾದೇಶ್ ಈಗಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಕೆಲವರೆಲ್ಲ ಅಲ್ಲೇ ಗಾಡಿನ ಬಿಟ್ಟು ಹೋಗಿರೋರಿದ್ರು. ಸೊ ಅಂಥದನ್ನ ಕೂಡ ತೆಗಿಬೇಕಾಗಿ ಬಂತು, ಎಕ್ಸ್ಟ್ರಾ ಕೆಲಸನ ಮಾಡಬೇಕಾಗಿ ಬಂತು ಅಂತ.
ವಿಜಯನಗರದಲ್ಲಿ ಬೆಳ್ಳಂಬೆಳಗ್ಗೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ GBA ಮಾಡ್ತಾ ಇರುವಂಥದ್ದು. ಪೊಲೀಸರು ಹಾಗೆ ಮಾರ್ಷಲ್ಗಳ ಸಹಾಯದಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ತಳ್ಳುವ ಬಂಡಿಗಳೇನಿದ್ದಾವೆ, ತಳ್ಳುವ ಗಾಡಿಗಳೇನಿದ್ದಾವೆ ಅವುಗಳನ್ನು ಕೂಡ ವಶಕ್ಕೆ ಪಡಿತಾ ಇದ್ದಾರೆ GBA ಅಧಿಕಾರಿಗಳು. ಅಂದರೆ ಪರ್ಮನೆಂಟ್ ಆಗಿ ಇಲ್ಲಿ ನಿಲ್ಲಿಸಬಾರ್ದು, ಬಂಡಿಗಳಿದ್ರೆ ಅವುಗಳನ್ನು ವ್ಯಾಪಾರಕ್ಕಷ್ಟೇ ಬಳಸಬೇಕು, ಅದನ್ನು ತೆಗೆದುಕೊಂಡು ಹೋಗಬೇಕು. ಆದರೆ 24x7 ಆ ಬಂಡಿಗಳನ್ನು ಇಲ್ಲೇ ನಿಲ್ಲಿಸ್ಕೊಂಡು ಯಾರಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅಂತ ಬಂಡಿಗಳನ್ನು ಕೂಡ ವಸ್ತುಗಳೇನಿದ್ದಾವೆ ವಸ್ತುಗಳ ಸಹಿತ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇರುವಂಥದ್ದು. ಈ ವಿಜಯನಗರ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬಂಡಿಗಳಿಂದ ವ್ಯಾಪಾರ ಮಾಡುವಂಥದ್ದು ಹೆಚ್ಚಾಗಿತ್ತು. ಆದರೆ ಬಂಡಿಗಳನ್ನು ಪರ್ಮನೆಂಟ್ ಆಗಿ ನಿಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಬಂಡಿಗಳು ತಳ್ಕೊಂಡು ಹೋಗಬೇಕು ಅಥವಾ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ವ್ಯಾಪಾರ ಮಾಡದೆ ಕೇವಲ ಈ ರೀತಿಯಾಗಿ ನಿಲ್ಲಿಸಿದ್ರೆ ಆ ಥರದ ಬಂಡಿಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಸಂಪೂರ್ಣ ಈ ಫುಟ್ಪಾತ್ ಏನಿದೆ, ಫುಟ್ಪಾತನ್ನು ತೆರವು ಮಾಡುವಂಥ ಕೆಲಸ ಈಗ ಮಾಡ್ತಾ ಇರುವಂಥದ್ದು. ಅಂದರೆ ಈ ಫುಟ್ಪಾತ್ನ ಸಂಪೂರ್ಣವಾಗಿ ಅಕ್ವೈರ್ ಮಾಡಿದ್ದಾರೆ. ಆ ಬಂಡಿಗಳನ್ನು ನಿಲ್ಲಿಸುವಂಥದ್ದಿಲ್ಲ, ಬಂಡಿಗಳ ಮೂಲಕ ವ್ಯಾಪಾರ ಮಾಡ್ತಾ ಹೋಗಬೇಕು ಅನ್ನುವಂಥ ರೂಲ್ ಇರುವಂಥದ್ದು. ಅದನ್ನು ಬ್ರೇಕ್ ಮಾಡಿ ಈ ರೀತಿಯಾಗಿ ಪರ್ಮನೆಂಟ್ ಆಗಿ ನಿಲ್ಲಿಸಿದ್ರೆ ಅದನ್ನು ವಶಕ್ಕೆ ಪಡಿತೀವಿ ಅನ್ನುವಂಥದ್ದು. ಕೃಷ್ಣ ಬೈರೇಗೌಡರು ಅಂದರೆ ನಿನ್ನೆ ಕೂಡ ಹೇಳಿದರು, ಕಡಾಖಂಡಿತವಾಗಿ ನಾವು ಏನು ಬಂಡಿಗಳು ಅಂದರೆ ವ್ಯಾಪಾರ ಮಾಡ್ಬೋದು, ವ್ಯಾಪಾರಕ್ಕೆ ನಾವು ತೊಂದರೆ ಮಾಡೋದಿಲ್ಲ. ಆದರೆ ಪ್ರಮುಖ ರಸ್ತೆಗಳಲ್ಲಿ ಸಂಪೂರ್ಣ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ನಿಲ್ಲಿಸೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ನನ್ನ ಜೊತೆಗೆ ಈಗ ಬೀದಿ ವ್ಯಾಪಾರಿಗಳ ಸಂಘದವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಬೆಳ್ಳಂಬೆಳಗ್ಗೆ ವಿಜಯನಗರದ ಬಂಡಿಗಳನ್ನು ವ್ಯಾಪಾರ ಮಾಡುವಂಥ ಬಂಡಿಗಳನ್ನು ವಶಪಡಿಸಿದ್ದೀರಿ, ಏನು ಹೇಳ್ತೀರಿ? ಸರ್, ಇವರು ಕಾರ್ಯಾಚರಣೆ ಮಾಡ್ತಾ ಇರೋದೇ ಕಾನೂನು ಬಾಹಿರ. ನಮ್ಮ ಕಾನೂನು ಏನಿದೆ ಅದನ್ನು ಪಾಲನೆ ಮಾಡಿ. ಮೊದಲು ರೋಡುಗಳನ್ನ ಸರಿ ಮಾಡಲಿ. ರೋಡ್ಗಳನ್ನ ಸರಿ ಮಾಡದೆ ಬೇರೆ ಬೇರೆ ಒತ್ತುವರಿಗಳಿದ್ದಾವೆ. ಫುಟ್ಪಾತಲ್ಲಿ ನಿಲ್ಸ್ಕೊಳ್ಳೋದು ತಪ್ಪಲ್ವಾ ಅದು? ನಮ್ಮ ಕಾನೂನು ಏನು ಹೇಳುತ್ತೆ? ಕಾನೂನಲ್ಲಿ ಕ್ಲಿಯರ್ ಡೆಫಿನೇಷನ್ ಇದೆ. ಬೀದಿ ವ್ಯಾಪಾರಿ ಯಾರು ಅನ್ನೋದಕ್ಕೆ ವ್ಯಾಖ್ಯಾನ ಕ್ಲಿಯರ್ ಆಗಿದೆ. ಆ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಹೇಳಿದ್ರೆ, ರೋಡು, ಓಣಿ, ಗಲ್ಲಿ, ಪಾರ್ಕು, ಪ್ಲೇ ಗ್ರೌಂಡ್, ಸರ್ಕಾರಿ ಜಾಗ ಆಗಿರ್ಬೋದು, ಖಾಸಗಿ ಜಾಗ ಆಗಿರ್ಬೋದು, ಟೆಂಪರರಿ ಶೆಡ್ ಹಾಕಂಡ್ ಮಾಡೋನು ಬೀದಿ ವ್ಯಾಪಾರಿ ಅಂತ ಹೇಳುತ್ತೆ. ಆದರೆ ಬೀದಿ ವ್ಯಾಪಾರ ಮಾಡಲಿ, ಅದಕ್ಕೆ ತೊಂದರೆ ಮಾಡಲ್ಲ ನಾವು. ಆದರೆ ಫುಟ್ಪಾತ್ ಇರೋದು ಪಾದಚಾರಿಗಳು ಓಡಾಡೋದಕ್ಕೆ, ಅದಕ್ಕೆ ತೊಂದರೆ ಆಗ್ತಾ ಇದೆ. ಸರ್, ಇಲ್ಲಿ ಫುಟ್ಪಾತ್ ಅಂತ ಹೇಳ್ತಾರೆ, ಅದು ಮೋರಿಯದು. ಫುಟ್ಪಾತ್ ಎಲ್ಲಿದೆ? ಫುಟ್ಪಾತ್ ಎಲ್ಲಿದೆ? ಫುಟ್ಪಾತೇ ಇಲ್ಲ. ನೀವು ಲೇಔಟ್ ಮಾಡುವಾಗ ಮೊದಲು ಮೋರಿ ಮಾಡ್ತಾರೆ, ಆಮೇಲೆ ಫುಟ್ಪಾತ್ ಮಾಡ್ತಾರೆ.